ನಮಗೆ ಸಮಸ್ಯೆ ಆಗ್ತದೆ, ಸಮಸ್ಯೆನ ಬಗೆಹರಿಸಿಕೊಡಿ ಅಂತ ಬಿಬಿಎಂಪಿ ಅಧಿಕಾರಿಗಳಿಗೆ ಫೋನ್ ಮುಖಾಂತರ ಕಂಪ್ಲೇಂಟ್ ಅನ್ನ ಅಥವಾ ಮನವಿಯನ್ನ ಸಲ್ಲಿಸ್ತಾರೆ. ಇವರ ಮನವಿಗೆ ಸ್ಪಂದಿಸಿ ಸಮಸ್ಯೆ ನಿವಾರಣೆ ಮಾಡೋಣ ಅಂತ ಸ್ಥಳಕ್ಕೆ ದೌಡಾಯಿಸಿದ ಅಧಿಕಾರಿಗಳು ನಿವಾಸಿಗಳ ವರ್ತನೆಗೆ ಬೆಚ್ಚಿ ಬಿದ್ದಿದ್ದಾರಂತೆ. ಯಾಕೆ ನೋಡ್ತಾ ಹೋಗೋಣ. ಶ್ವಾನಗಳ ವಿಚಾರಕ್ಕೆ ಬೀದಿಗೆ ಬಂದ ಆಫೀಸರ್ಸ್, ಅಧಿಕಾರಿಗಳು ನಿವಾಸಿಗಳ ಮಧ್ಯೆ ಜಟಾಪಟಿ. ಇಳಿಯೋ, ಕಾರ್ನಿಂದ ಆಚೆ ಇಳಿಯೋ ಅಂತ ಆವಾಜ್, ಚೀರಾಟ, ಕಿರುಚಾಟ. ಅಬ್ಬಬ್ಬ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಕಾರ್ ಡೋರ್ ಅನ್ನೇ ಕಿತ್ತು ಹಾಕುವಷ್ಟು ಆಕ್ರೋಶ. ಅಷ್ಟೇ ಅನ್ಕೊಂಡ್ರ? ಇದು ಬರೀ ಟ್ರೇಲರ್ ಅಷ್ಟೇ. ಮುಂದೆ ಕಂಪ್ಲೀಟ್ ಪಿಕ್ಚರ್ ತೋರಿಸ್ತೀವಿ, ನೀವೇ ನೋಡಿ. ಬಿಬಿಎಂಪಿ ಅಧಿಕಾರಿಗಳ ಮೇಲೆ ದರ್ಪ, ಅಪಾರ್ಟ್ಮೆಂಟ್ ನಿವಾಸಿಗಳ ವಿರುದ್ಧ ಎಫ್ಐಆರ್. Don't bring them back. And all the residents who are feeding, no feeding inside the society. No feeding inside the society. And we will get aggressive if that comes. ನೋಡಿದ್ರಲ್ಲ, ಪೊಲೀಸ್ ಅನ್ನೋ ಭಯ ಇಲ್ಲ, ಅಧಿಕಾರಿಗಳು ಅನ್ನೋ ಗೌರವನೂ ಇಲ್ಲ. ಸಮಸ್ಯೆ ಇದೆ ಅಂತ ಹೇಳಿ ಅಧಿಕಾರಿಗಳು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಬಂದಿದ್ದಾರೆ ಅನ್ನೋ ಕಾಳಜಿ ಇಲ್ಲದೆ ಗಲಾಟೆ ಮಾಡ್ತಾ ಇರುವಂತಹ ನಿವಾಸಿಗಳು. ಇವರೆಲ್ಲ ಎಲೆಕ್ಟ್ರಾನಿಕ್ ಸಿಟಿಯ ಹೊಸ ರೋಡ್ ಸಮೀಪದ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ನ ನಿವಾಸಿಗಳು. ಈ ಗಲಾಟೆಗೆ ಕಾರಣ ನಿವಾಸಿಗಳು ವರ್ಸಸ್ ಬೀದಿ ನಾಯಿಗಳು. ಹಲವು ವರ್ಷಗಳಿಂದ ಇದೇ ಅಪಾರ್ಟ್ಮೆಂಟ್ ನಲ್ಲಿದ್ದಂತಹ ಬೀದಿ ನಾಯಿಗಳಿಂದ ಈ ನಿವಾಸಿಗಳಿಗೆ ಈಗ ತೊಂದರೆ ಆಗಿದ್ಯಂತೆ. ಅವುಗಳನ್ನ ಸ್ಥಳಾಂತರ ಮಾಡಿ ಅಂತ ಬಿಬಿಎಂಪಿ ಅಧಿಕಾರಿಗಳ ಬಳಿ ಮನವಿ ಮಾಡಿಕೊಂಡಿದ್ರು. ಸ್ಥಳಾಂತರ ಮಾಡೋದು ಕಾನೂನು ಉಲ್ಲಂಘನೆ ಅಂತ ಸಹವರ್ತಿನ ಪ್ರಾಣಿ ಸಂರಕ್ಷಕ ತಂಡ ಮತ್ತು ಬಿಬಿಎಂಪಿ ಅಧಿಕಾರಿಗಳು ನಿವಾಸಿಗಳಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಅಪಾರ್ಟ್ಮೆಂಟ್ ಬಳಿ ಹೋದಾಗ ಅಧಿಕಾರಿಗಳ ಮೇಲೆ ನಿವಾಸಿಗಳು ದರ್ಪ ತೋರಿ ಕಿರುಚಾಡಿ ಆಕ್ರೋಶವನ್ನ ಹೊರಗೆ ಹಾಕಿದ್ದಾರೆ. ಅನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ 2023ರ ಪ್ರಕಾರ ಯಾವುದೇ ಬೀದಿ ನಾಯಿಗಳನ್ನ ಅವುಗಳು ವಾಸಿಸುವ ಸ್ಥಳದಿಂದ ಸ್ಥಳಾಂತರ ಮಾಡುವ ಹಾಗಿಲ್ಲ. ಅದೇ ಜಾಗದಲ್ಲಿ ಒಂದ್ ಕಡೆ ಅವುಗಳಿಗೆ ಆಹಾರ ಹಾಕೋದಿಕ್ಕೆ ಸ್ಥಳ ನಿಗದಿ ಮಾಡ್ತಾರೆ. ಈ ಬಗ್ಗೆ ಮನವರಿಕೆ ಮಾಡ್ಕೊಳ್ಳೋದಿಕ್ ಹೋದ್ರೆ ನಿವಾಸಿಗಳು ಬೇಕಾಬಿಟ್ಟಿಯಾಗಿ ಮಾತನಾಡಿದ್ದು, ಶ್ವಾನವೂ ಕೂಡ ನಮ್ಮಂತೆ ಒಂದು ಮುಗ್ಧ ಜೀವ ಅನ್ನೋದನ್ನ ಮರೆತು ಬಿಟ್ಟಿದ್ದಾರೆ. ಇನ್ನು ಅಪಾರ್ಟ್ಮೆಂಟ್ ನಿವಾಸಿಗಳ ಈ ನಡೆಗೆ ಬೇಸತ್ತಂತಹ ಬಿಬಿಎಂಪಿ ಅಧಿಕಾರಿಗಳು ಶ್ವಾನಗಳ ಮೇಲೆ ಕನಿಕರ ತೋರಿಸದವರ ವಿರುದ್ಧ ಕಾನೂನು ಅಸ್ತ್ರವನ್ನ ಜಳಪಿಸಿದ್ದು 15 ಜನರ ವಿರುದ್ಧ ಪರಪ್ಪನಾಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನೊಂದು ಕಡೆ ಘಟನೆ ಸಂಬಂಧ ಪ್ರಾಣಿ ಪ್ರಿಯರು ಕೂಡ ಕೆಂಡ ಕಾರಿದ್ದಾರೆ. ಮೂಕಜೀವಿಗಳ ವಿಚಾರವಾಗಿ ಈ ರೀತಿ ವರ್ತನೆ ತೋರಿದ ನಿವಾಸಿಗಳಿಗೆ ಕೇವಲ ಎಫ್ಐಆರ್ಗೆ ಮಾತ್ರ ಸೀಮಿತ ಮಾಡದೆ ಅವರ ವಿರುದ್ಧ ಆದಷ್ಟು ಬೇಗ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಒಟ್ಟಾರೆ ಮೂಕ ಜೀವಿಗಳಿಗೂ ಕೂಡ ನಮ್ಮಂತೆ ಬದುಕೋದಿಕ್ಕೆ ಹಕ್ಕಿದೆ ಅನ್ನೋದನ್ನ ವಿದ್ಯಾವಂತರು ಮರೆತು ವರ್ತಿಸೋದು ನಿಜಕ್ಕೂ ವಿಪರ್ಯಾಸ. ತಪ್ಪಿತಸ್ಥರ ವಿರುದ್ಧ ಆದಷ್ಟು ಬೇಗ ಶಿಕ್ಷೆ ಆಗಬೇಕಾಗಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.